ಇವತ್ತು ಭಾಳ ಇಂಪಾರ್ಟೆಂಟ್ ಏನು ನಾವು ತೀರ್ಮಾನ ಮಾಡಿದ್ದೇವೆ ಅಂತಂದರೆ, ಫಸ್ಟು ಒಂದು ನನ್ನ ವಿದ್ಯಾರ್ಥಿ ಯುವಕರು ಅನೇಕ ಸಂದರ್ಭದಲ್ಲಿ ಹೋದಾಗ ನಮ್ಮ ಹುಡುಗರುಗಳೆಲ್ಲ ಅವರ ಬಸ್ ಪಾಸ್ ಬಗ್ಗೆ ಮಾತಾಡ್ತಾಯಿದ್ರು. ಬರೀ ಹೆಣ್ಮಕ್ಳು ಮಾತ್ರ ಫ್ರೀಯಾಗಿ ಓಡಾಡೋಕ್ಕೆ ಬಿಟ್ಬಿಟ್ಟಿದ್ದೀರಾ, ನಾವೆಲ್ಲ ಏನಾಗಬೇಕು ಅಂತೇಳಿ ಅವರೆಲ್ಲ ಗಲಾಟೆ ಮಾಡ್ತಾಯಿದ್ರು. ಅದಕ್ಕೆ ಇವತ್ತು ನಾವು ಅದಕ್ಕೊಂದು ಹೊಸ ಹೆಸರನ್ನು ಕೊಟ್ಟಿದ್ದೇನೆ. ಬಟ್ ಅದನ್ನು ಹೇಳ್ತೀನಿ, ನಾನು ಹೊಸ ಹೆಸರೇನು ಅನ್ನೋದು ನಿಮಗೆ ಅದು ಇನಾಗ್ರೇಟ್ ಮಾಡೋದು ದಿನ ನಾನು ಹೇಳ್ತೀನಿ. ಸೊ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಯಾರೇ ಆಗಿರಲಿ ವಿದ್ಯಾರ್ಥಿಗಳು, ಸೊ ಕಾಲೇಜ್ವರೆಗೂ ಕೂಡ ಯಾರ್ಯಾರು ವಿದ್ಯಾರ್ಥಿ, ಕಾಲೇಜ್ ಇರ್ಬೋದು, PG ಇರ್ಬೋದು, PUC ಇರ್ಬೋದು, SSC ಇರ್ಬೋದು, ಎಲ್ಲ ಪಾಸ್ಗಳನ್ನು ಏನು ನಾವು ಕೊಡ್ತಾ ಇದ್ದೇವೆ, ಅದಕ್ಕೆ ಯಾರಿಗೂ ಕೂಡ ಚಾರ್ಜ್ ಮಾಡದೆ ಫ್ರೀಯಾಗೆ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸನ್ನು ಕೊಡ್ತೇವೆ. ಬಟ್ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಯಾಕೆಂದರೆ ಯಾರು ವಿದ್ಯಾರ್ಥಿಗಳನ್ನು ನಂಬಬೇಕಾಗ್ತದಲ್ಲ, ಸೊ ಅದಕ್ಕೆ ಐಡೆಂಟಿಫಿಕೇಷನ್ ಬೇಕಾಗ್ತದೆ. ಸೊ ಅದಕ್ಕೆ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಾವು ಮಾತಾಡಿ ಅದಕ್ಕೊಂದು ಫ್ರೀ ಬಸ್ಸಸ್ ಎಲ್ಲ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ ಯಾವುದೇ ಸ್ಟೂಡೆಂಟ್ಸ್ ಇರಲಿ ಅವ್ರಿಗೆ ಕೊಡಬೇಕು ಅಂತೇಳಿ ದಿಸ್ ದಿ ಫಸ್ಟ್ ಡಿಸಿಷನ್. ಎರಡನೇದು ಉದ್ಯೋಗದ ಸಮಸ್ಯೆ. ಸರ್ಕಾರ ಈಗಾಗಲೇ 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಕರಿಬೇಕಾಯಿತು ನಾವು ಅರ್ಜಿ. ಕರೆಯೋಕ್ಕೆ ಕೆಲವು ಇಶ್ಯೂಸ್ ಮಧ್ಯೆ ಬಂತು, ಈಗ ಸೆಟ್ಲ್ ಆಗಿದೆ ಅದು. ಅದಕ್ಕೆ ಸದ್ಯದಲ್ಲೇ ಒಂದು ಕ್ಯಾಲೆಂಡರ್ ಕೂಡ ನಾವು ಯಾವತ್ತು ಕರಿತೀವಿ ಏನು ಅಂತೇಳಿ ಸದ್ಯದಲ್ಲೇ ಎಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಅಷ್ಟೊತ್ತಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಕರೆದು ಪ್ರೋಸೆಸ್ ಯಾವ ರೀತಿ ಶುರು ಮಾಡ್ತೀರಾ, ಯಾವತ್ತು ನೀವು ನೋಟಿಫಿಕೇಷನ್ ಮಾಡ್ತೀರಾ ಅಂತೇಳಿ ಕ್ಯಾಲೆಂಡರ್ನ ನಿಮಗೆ ರಿಲೀಸ್ ಮಾಡ್ತೀನಿ ನಾನು. ಯಾಕೆಂದರೆ ಭಾಳ ಜನ ಸ್ಟೂಡೆಂಟ್ಸು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಎಷ್ಟೇ ಕೆಲಸ ಇದ್ರೂ, ಎಷ್ಟೇ ಹುದ್ದೆಗಳು ಖಾಲಿಗಿದೆ, ಅದಕ್ಕೆಲ್ಲ ಒಂದು ಕ್ಯಾಲೆಂಡರ್ನ ಅನೌನ್ಸ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಅದು ಕೂಡ ನಿಮಗೆ ತಿಳಿಸ್ತೀನಿ. ಈ ಮಧ್ಯದಲ್ಲಿ ನಮಗೆ ಹೊಳ್ತಿರೋಂಥದ್ದು, ನಮ್ಮ ಅನುಭವಕ್ಕಿರೋದು, ಈ ರಾಜ್ಯ ಭಾಳ ಶಕ್ತಿಶೀಲವಾದಂಥ ರಾಜ್ಯ. ಈಸ್ ಎ ಹ್ಯೂಮನ್ ರಿಸೋರ್ಸಸ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ. ಇದು ಇಡೀ ದೇಶ, ಇಲ್ಲಿ ದೇಶದಲ್ಲೇ, ಇಡೀ ನಮ್ಮ ಭಾರತದಲ್ಲೇ, ನಮ್ಮ ಕರ್ನಾಟಕದಲ್ಲಿ ಇರೋಂಥ ಹ್ಯೂಮನ್ ರಿಸೋರ್ಸಸ್ಸು ಇಡೀ, ಅದಕ್ಕೆ ನಮ್ಮದು ಇಷ್ಟು ಸ್ಟ್ರಾಂಗ್. ಎಷ್ಟು ನರ್ಸಸ್ನ ತಯಾರು ಮಾಡ್ತೀವಿ, ಎಷ್ಟು ಇಂಜಿನಿಯರ್ಸ್ ತಯಾರು ಮಾಡ್ತೀವಿ, ಎಷ್ಟು ಡಾಕ್ಟರ್ಸ್ ತಯಾರು ಮಾಡ್ತೀವಿ, ಬೇರೆ ಬೇರೆ ಪ್ರೊಫೆಸರ್ಸ್ ಇದೆ ಹಿಡಿದು ಎಲ್ಲ ರಂಗದಲ್ಲೂ ಕೂಡ. ಇಲ್ಲಿ ನಾವು ಬರೀ IT BT ಮಾತ್ರ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ನಾನು ಕ್ಯಾಲಿಫೋರ್ನಿಯಾದಲ್ಲಿ 13,000. ಸೊ ವಿದ್ಯಾರ್ಥಿನಿಯರಿಗಿದ್ದ ಸೌಲಭ್ಯ ವಿದ್ಯಾರ್ಥಿಗಳಿಗೂ ವಿಸ್ತರಣೆಯಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಯಾರೇ ಇರಲಿ, ಶಾಲೆ ಕಾಲೇಜು, ಎಲ್ಲ ಯುವಕ ಯುವತಿಯರಿಗೆ ಎಲ್ಲರಿಗೂ ಕೂಡ ಬಸ್ ಫ್ರೀ ಇದೆ.